ರೈತರ ಸಮಸ್ಯೆಗಳು ಬಗೆಹರಿಯಬೇಕಾದರೆ ರೈತರಿಗೆ ಮನಸ್ಥೈರ್ಯ ಹಾಗೂ ನೈತಿಕ ಸ್ಥೈರ್ಯದೊಂದಿಗೆ ಸಮರ್ಥ ನಾಯಕತ್ವದ ಅಗತ್ಯ ಇದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಸುವರ್ಣ ಕನ್ನಡ ಭವನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಮ್ಮಿಕೊಂಡಿದ್ದ 46ನೇ ರೈತ ಹುತಾತ್ಮ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರೈತರ ತ್ಯಾಗದಿಂದ ಹೊಸ ಶಕ್ತಿ ಉದಯವಾಯಿತು. ರೈತರು ಹುಟ್ಟಿನಿಂದ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಇದ್ದು ಎಲ್ಲವನ್ನೂ ಕೇಳಿ ಪಡೆಯಬೇಕಾದ ಪರಿಸ್ಥಿತಿ ಇದೆ. ಇದಕ್ಕೆ ವ್ಯವಸ್ಥೆ ಕಾರಣವಾಗಿರುವುದು ವಿಷಾದನೀಯ ಎಂದು ತಿಳಿಸಿದರು. ಮಾವು ಬೆಳೆಗಾರರ ಹೋರಾಟದಿಂದ ಬೆಂಬಲ ಬೆಲೆ ಸಿಕ್ಕಿದ್ದು ಪ್ರಸ್ತುತ 100 ಕೋಟಿ ಅನುದಾನ ಲಭ್ಯವಿದೆ. ಎಪಿಎಂಸಿಗೆ ಮಾರಾಟ ಮಾಡಿದ್ದರೆ ಬಿಲ್ ಕೊಡಬೇಕು. ಬಿಲ್ ನೀಡಲು ಜುಲೈ 24 ಕೊನೆಯ ದಿನವಾಗಿದ್ದು, ಬಿಲ್ ನೀಡಲು ಇನ್ನು 15 ದಿನಗಳ ಕಾಲಾವಕಾಶ ವಿಸ್ತರಣೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನಾ ವರದಿ ಕೊಡಲಿದ್ದೇನೆ ಎಂದು ತಿಳಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಮಾತನಾಡಿ, ರೈತರ ಭುಜದ ಮೇಲೆ ಕೇವಲ ನೇಗಿಲು ಮಾತ್ರವಲ್ಲದೆ ಆರ್ಥಿಕ ಹಾಗೂ ಸಾಮಾಜಿಕ ಶಕ್ತಿ ಇರುತ್ತದೆ. ಅಧಿಕಾರಿಗಳು ರೈತರ ಸಮಸ್ಯೆ ಅರ್ಥ ಮಾಡಿಕೊಂಡು ಬಗೆಹರಿಸಬೇಕು. ಪೊಲೀಸ್ ಇಲಾಖೆ ತರಬೇತಿಯಲ್ಲಿ ರೈತರ ಸಮಸ್ಯೆ ಬಗ್ಗೆ ಹಾಗೂ ಪರಿಹರಿಸುವ ಬಗ್ಗೆ ಹೇಳಿಕೊಡುತ್ತಾರೆ ಎಂದು ನರಗುಂದ ನವಲಗುಂದ ಬಂಡಾಯಕ್ಕೆ ಮೂಲ ಕಾರಣ ಮಲಪ್ರಭಾ ನದಿಯ ನೀರು. ಮಲಪ್ರಭಾ ನದಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಣಕುಂಬಿ ಎಂಬಂತಹ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಹುಟ್ಟಿ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಗಳ ಮುಖಾಂತರ ಸುಮಾರು 304 ಕಿಲೋಮೀಟರ್ಗಳ ದೂರ ಹರಿದು ಕೂಡಲ ಸಂಗಮದಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತದೆ. 1960ನೇ ಇಸ್ವಿಯಲ್ಲಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುರವಳ್ಳಿಯ ಬಳಿ ಇರುವ ನವಿಲು ತೀರ್ಥ ಎಂಬ ಆ ಕಾರಣಕ್ಕಾಗಿಯೇ ಇಡೀ ರೈತ ಪ್ರಜ್ಞೆಯನ್ನ, ಹೋರಾಟದ ಪ್ರಜ್ಞೆಯನ್ನ, ಘನತೆಯ ಪ್ರಜ್ಞೆಯನ್ನ ಪ್ರಜ್ವಲಿಸಿದಂತ MDN ಅವರು ಏನ್ ಮಾಡಿದ್ರು ಅಂತಂದ್ರೆ ಅದನ್ನ ಕೇವಲ ಬಾರ್ಕೋಲಾಗಿ ನೋಡಿದ್ರು, ಬಂಗಾರದ ಬಾರ್ಕೋಲಾಗಲ್ಲ. ನಾವು ಬಿತ್ತಾ ಇರೋದು ಅಲ್ಲ, ಕಣ್ಣೀರ ಹನಿಗಳನ್ನ ಬಿತ್ತಾ ಇದೀವಿ. ನಾವು ರಕ್ತದ ಹನಿಗಳನ್ನ ಬಿತ್ತುವಂತ ಸ್ಥಿತಿಗೆ ನಮ್ಮನ್ನ ತಳ್ಳಲಾಗಿದೆ ವ್ಯವಸ್ಥೆ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗುತ್ತೆ. 1991ರ ಆಚೆಗೆ ಆಗ್ತಾ ಇರುವಂತಹ ಜಗತ್ತಿನ ವಿದ್ಯಮಾನಗಳನ್ನು ನಾವು ಗಮನಿಸಲೇಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ದಾರಿ ತಪ್ತೀವಿ. ಮುಖ್ಯವಾಗಿ ದಲಿತ ನಾಯಕತ್ವದ ಸರಿ. ಆದ್ರೆ ನಮ್ಮ ಮೂಲ ಸಮಸ್ಯೆ ಹೇಳ್ಬಿಡ್ತೀವಿ. ಹಿಂದೆ ಆಗಿರ್ತಕ್ಕಂಥ ಸಮೀಕ್ಷೆಗಳನ್ನ ಇವಾಗ ಮಾನದಂಡವಾಗಿ ಇಟ್ಕೊಂಡು 10 ವರ್ಷ 15 ವರ್ಷ ಹಿಂದೆ ಆಗಿರ್ತಕ್ಕಂಥ ಸಮೀಕ್ಷೆಗಳು ಈಗ ಮಾನದಂಡ ಇಟ್ಕೊಂಡು ಜಮೀನನ್ನು ಮಂಜೂರಾತಿ ಮಾಡಕ್ ಹೊರಟಿದ್ದಾರೆ ಸರ್. ಅವಾಗ 600 ಹಸು ಇದ್ದಂತ ಹಳ್ಳಿಗಳಲ್ಲಿ ಈಗ 6 ಹಸುಗಳು ಇಲ್ಲ ಸರ್. ಅವಾಗ ನಾವು ವೆಟರ್ನರಿ ರಿಪೋರ್ಟ್ ಇವಾಗ ನಮಗೆ ಹೆಂಗೆ ಅನ್ವಯಿಸುತ್ತೆ ಸರ್. ಅವಾಗಿರ್ತಕ್ಕಂಥ ಜನಸಂಖ್ಯೆ ಇವತ್ತು ದುಪ್ಪಟ್ಟಾಗಿದೆ ಸರ್, 10 ವರ್ಷ ಜಾಸ್ತಿ ಆಗಿದೆ ಸರ್. ಮತ್ತೆ ಅವಾಗಿರ್ತಕ್ಕಂಥ ಕಾಯ್ದೆಗಳನ್ನ ನೀವು ಇವತ್ತು ತಂದ್ರೆ ನಾವು ಬದುಕೋಬೇಕು ಸರ್. ಇದು ನಿಮ್ಮ ಕಾರ್ಯಕ್ರಮ ಸರಿ ಇತ್ತು, ಏನೋ ಅರಣ್ಯ ಒತ್ತುವರಿ ಆಗಬಾರ್ದು, ನಾವು ಅರಣ್ಯ ಪ್ರಿಯರೇ, ನಮಗೂ ಅರಣ್ಯ ಬೇಕು ಸರ್. ಆಮೇಲೆ 57ಗೆ ಒಂದಷ್ಟು ಕಂಡೀಷನ್ ನಿಲ್ಲಿಸ್ತಕ್ಕಂಥ ಕೆಲಸ ಆಗಿರ್ತಾ ಇತ್ತು. ಕೃಷಿ ಎನ್ನುವುದು ಕೆಲವರು ಹೇಳ್ಬೋದು, ವ್ಯವಸಾಯ ಮಾಡಿ ಯಾರು ಉದ್ಧಾರ ಆಗಲಿಲ್ಲ, ವ್ಯವಸಾಯ ಅಂದ್ರೆ ನೀನ್ ಸಹಾಯ ಅಂತ. ಕೃಷಿ ಇಲಾಖೆ ಅಂತಂದ್ರೆ ನಮ್ಮ JD ಅವರು ಇಲ್ಲೇ ಇದ್ದಾರೆ. ಏನಪ್ಪ ಕೃಷಿ ಇಲಾಖೆ ಅಂದ್ರೆ ಅದು ಖುಷಿ ಇಲಾಖೆ ಅಂತ. ಖುಷಿ ಅಂತ ಕೃಷಿ ಎನ್ನುವುದು ಕೇವಲ ಬದುಕನ್ನು ಮಾತ್ರ ಕಟ್ಕೊಡೋದಿಲ್ಲ, ಅದು ಸಂಸ್ಕೃತಿಯನ್ನು ಕೂಡ ಕಟ್ಕೊಡುತ್ತೆ ಅಂತ ನಾವು ಯಾರು ಮರಿಬಾರ್ದು. ಒಂದು ಬದುಕು, ಒಂದು ಕುಟುಂಬವನ್ನು ಕಟ್ಟಿಕೊಡೋದು ಬಹುಶಃ ಅದು ಎಲ್ಲ ಉದ್ಯಮಿಗಳಿಗೂ ಸಾಧ್ಯವಾಗಬಹುದು. ಆದರೆ ಆ ಬದುಕಿನ ಜೊತೆಯಲ್ಲಿ ನೆಲದ ಜೊತೆಗೆ ಸಂಬಂಧವನ್ನು ಕಟ್ಟಿಕೊಂಡು ಒಂದು ಸಂಸ್ಕೃತಿಯನ್ನು ಬೆಳೆಸೋದಿದೆಯಲ್ಲ, ಒಂದು ನಾಗರಿಕತೆಯನ್ನು ಕಟ್ಟೋದಿದೆಯಲ್ಲ, ಅದು ಕೃಷಿ. ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಅವರ ಹುತಾತ್ಮ ಅನ್ನೋದಕ್ಕೆ ರೈತ ಸಂಘ ಹುಟ್ಟಿದ್ದೇ ಅವರ ಹುತಾತ್ಮರಾಗಿದ್ದಕ್ಕೆ. 1900 ರೈತರ ಮೇಲೆ ಗೋಲಿಬಾರ್ ಆಗುತ್ತೆ. ಗೋಲಿಬಾರ್ ಆದಂಥ ಸಮಯದಲ್ಲಿ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಸಂಘ ಅಂತ ಶಿವಮೊಗ್ಗದಲ್ಲಿ ಇರ್ತದೆ. ಆಗಿನವರೆಗೂ ರೈತ ಸಂಘ ರಾಜ್ಯದಲ್ಲಿ ಇರೋದಿಲ್ಲ. ಅಂತಹ ಸಮಯದಲ್ಲಿ ಅಲ್ಲಿ ನಮ್ಮ ರುದ್ರಪ್ಪ ಅವರು, ನಮ್ಮ ಸುಂದರೇಶ್ ಅವರು ಅಲ್ಲಿಗೆ ಭೇಟಿ ಕೊಟ್ಟು ಅಲ್ಲಿ ರೈತರ ಮೇಲೆ ನಮನವನ್ನು ಸಲ್ಲಿಸುತ್ತಾ ನಾ ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ನಮಗೆ ಒಂದು ಮೀಟಿಂಗ್ ಇರೋದ್ರಿಂದ
ಮೊದಲೇ ನಿಮ್ಮೆಲ್ಲರ ಜೊತೆಗೂ ಒಂದು 2 ಮಾತುಗಳನ್ನು ಹಾಡಿ ನಾನು ಇಲ್ಲಿಂದ ನಿರ್ಗಮಿಸುತ್ತೇನೆ. ರೈತ ಅವನ ಭುಜದ ಮೇಲೆ ಕೇವಲ ನೇಗಿಲು ಒಂದನ್ನೇ ಅವನು ಇಟ್ಕೊಂಡಿರೋದಿಲ್ಲ, ಇಡೀ ದೇಶದ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಶಕ್ತಿಯನ್ನ ಅವನ ಭುಜದ ಮೇಲೆ ಇಟ್ಕೊಂಡಿರ್ತಾನೆ. ಅವರನ್ನ ರಕ್ಷಣೆ ಮಾಡೋದು, ಅವರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳೋದು, ಅದನ್ನ ಬಗೆಹರಿಸೋದು, ಇದು ನಮ್ಮ ಏನು ಟ್ರೈನಿಂಗ್ ಅಲ್ಲಿ ಮೊದಲನೇದಾಗಿ